ಅಯೋಧ್ಯೆಯ ರಾಮ ಮಂದಿರ ಟ್ರಸ್ಟ್ನಲ್ಲಿ ನಡೆದಿರುವಂತಹ ಅವ್ಯವಹಾರದ ಬಗ್ಗೆ ವ್ಯಾಪಕವಾದಂತಹ ಟೀಕೆಗಳು ಕೇಳಿ ಬರ್ತಾ ಇದೆ. ಅಷ್ಟೇ ಅಲ್ಲ, ಯುಪಿ ಸರ್ಕಾರ ಎಸ್ಐಟಿಯನ್ನು ರಚನೆ ಮಾಡಿದೆ. 8 ಜನ ಆರೋಪಿತರನ್ನ ಬಂಧನ ಮಾಡಲಾಗಿದೆ. ಕೆಲ ಭಕ್ತರಿಗೆ ದೇಣಿಗೆ ರೆಸಿಪ್ಟ್ ಅನ್ನು ಕೊಟ್ಟಿಲ್ಲ ಅನ್ನುವಂತ ಬಲವಾದ ಆರೋಪಗಳು ಕೇಳಿ ಬರ್ತಾ ಇದೆ. ಈ ಕುರಿತಂತೆ ಮಾತನಾಡಲಿಕ್ಕೆ ಹುಬ್ಬಳ್ಳಿಯ ಜನ ಏನ್ ಹೇಳ್ತಾರೆ, ಮಂದಿರ ನಿರ್ಮಾಣವಾದ ನಂತರ ಭಕ್ತರ ಮನಸ್ಸಿನಲ್ಲಿ ಈ ವಿಚಾರ ಯಾವ ರೀತಿ ಇದೆ ಅನ್ನೋದನ್ನ ಕೇಳೋಣ. ಸರ್, ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ತಲೆಹತ್ತಿ ಆಗಿದೆ. ಅಲ್ಲಿ ಟ್ರಸ್ಟ್ ಅಲ್ಲಿ ಫಂಡ್ಸ್ ಮಿಸ್ಯೂಸ್ ಆಗಿದೆ. ಯಾರು ಡೋನರ್ಸ್ ಕೊಟ್ಟಿದ್ರು, ಡೊನೇಟ್ಸ್, ಅದ್ರ ಬಗ್ಗೆ ರಿಸಿಪ್ಟ್ಸ್ ಕೊಟ್ಟಿಲ್ಲ. ಈಗ ಆಲ್ರೆಡಿ 8 ಜನ ಅರೆಸ್ಟ್ ಮಾಡಿದ್ದಾರೆ. ಎಸ್ಐಟಿ ರಚನೆ ಆಗಿದೆ. ಇದು ನೋಡಿ, ರಾಮ ಮಂದಿರ ಆಗಿರೋದು ನಮ್ಮೆಲ್ಲರ ಭಾಗ್ಯ. ಆದರೆ ಇದು ಯಾರು ಡೊನೇಷನ್ ಕೊಟ್ಟಿದಾರಲ್ಲ, ಅವರು ಮೊದಲೇ ಮಾತು ಡೊನೇಷನ್ ಕೊಟ್ಟಾಗ ಅದರದ್ದು ರಸೀದಿ ಪಡ್ಕೊಡ್ಬೇಕಾಗಿತ್ತು. ಇವಾಗ ಕೆಲವೊಬ್ರು ಹುಂಡಿಯಲ್ಲಿ ಎಲ್ಲ ದುಡ್ಡು ಹಾಕಿದಾರಲ್ಲ, ಆ ಹುಂಡಿಯಲ್ಲಿ ಹಾಕಿರುವಂತಹ ದುಡ್ಡಿನ ಬಗ್ಗೆ ಅಕೌಂಟ್ ಸರಿಯಾಗಿ ಇಟ್ಟು ಅದರ ಬಗ್ಗೆ ವಿಲೇವಾರಿ ಸರಿಯಾಗಿ ಆಗಬೇಕಾಗಿತ್ತು. ಇದರಂತೂ 2 ಮಾತಿಲ್ಲ. ಇದರ ಬಗ್ಗೆ ಉತ್ತರ ಪ್ರದೇಶ ಸರ್ಕಾರ ಆಲ್ರೆಡಿ ನೆಸೆಸರಿ ಸ್ಟೆಪ್ಸ್ ತಗೊಂಡು ಎಸ್ಐಟಿ ರಚಿಸಿ ಅದರ ಬಗ್ಗೆ ತನಿಖೆ ಮಾಡ್ತಾ ಇದೆ. ತನಿಖೆ ಅಂತೂ ಸರಿಯಾಗಿ ಆಗಬೇಕು. ಸರ್ಕಾರದವರು ಸರಿಯಾಗಿ ಸ್ಟೆಪ್ಸ್ ತಗೊಂಡಿದ್ದಾರೆ. ಆದ್ರೆ ಕೆಲವೊಬ್ರು ಕಿಡಿಗೇಡಿಗಳು ಈ ತರ ಮಾಡಿದ್ದು ಬಹಳ ದುರಂತ. ತನಿಖೆ ಆಗಬೇಕು, ಸರಿ ಸ್ಟೆಪ್ಸ್ ತಗೋಬೇಕು, ಸ್ಟ್ರಿಕ್ಟ್ ಆಕ್ಷನ್ ಮಾಡಬೇಕು. ಇನ್ನು ಸಾಕಷ್ಟು ಮುಂದುಗಡೆ ಭಕ್ತರಿದ್ದಾರೆ, ಅವ್ರನ್ನು ಕೂಡ ಮಾತನಾಡಿಸ್ತೇನೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಯಿತು. ಈಗ ಅಲ್ಲಿ ಫಂಡ್ ಮಿಸ್ಯೂಸ್ ಆಗಿದೆ ಅನ್ನುವಂತ ಅಲಿಗೇಷನ್ ಬಂದಿದೆ. ಏನ್ ಹೇಳ್ತೀರಿ ಈ ಬಗ್ಗೆ? ಇದ್ರೆ ದೇವ್ರದ್ದು ಹಂಗ ದುಡ್ಡು ಕಳ ಮಾಡಬಾರದು. ಅದರಿಂದ ಅವರು ಕುಟುಂಬಕ್ಕೆ ತೊಂದರೆ ಆಗುತ್ತೆ ಮುಂದೆ ಅಂತ ನಾವು ಇಷ್ಟು ಹೇಳಬಹುದು. ಎಸ್ಐಟಿ ತನಿಖೆ ನಡೀತಾ ಇದೆ. ಉತ್ತರ ಪ್ರದೇಶ ಸರ್ಕಾರ ಮಾಡ್ತಾ ಇದೆ. 8 ಜನರು ಅರೆಸ್ಟ್ ಮಾಡಿದ್ದಾರೆ. ಏನ್ ಹೇಳ್ತೀರಿ? ಇದು ದೇವರ ದುಡ್ಡು ಅಂದ್ರೆ ಜನರಿಂದ ಬಂದಿರೋದು, ಜನರ ಕೊಟ್ಟಿದ್ದು ಅಂತಂದ್ರೆ ಅದು ಸದುಪಯೋಗ ಆಗಬೇಕು. ದೇಶಕ್ಕೆ ಮತ್ತೆ ಧರ್ಮಕ್ಕಾಗಿ ಉಪಯೋಗ ಆಗಬೇಕು ಅನ್ನೋದೇ ನಮ್ಮ ಅನಿಸಿಕೆ. ಅದರಿಂದ ಅದು ಯಾವುದೇ ಕಾರಣಕ್ಕೂ ದುರುಪಯೋಗ ಆಗಬಾರ್ದು. ಅದನ್ನ ಸರಿಯಾದ ತನಿಖೆ ಮಾಡಿ ಸದ್ಬಳಕೆ ಮಾಡಬೇಕು ಅನ್ನೋದು ನಮ್ಮ. ಹುಬ್ಳಿ ಧಾರವಾಡದಲ್ಲಿ ಬಹುತೇಕರು ಹೇಳುವಂತ ಅಭಿಪ್ರಾಯ ಏನಂತ ಹೇಳಿದ್ರೆ, ರಾಮ ಮಂದಿರ ಟ್ರಸ್ಟ್ ನಲ್ಲಿ ಇದ್ದಂತ ದುಡ್ಡಾಗಿರ್ಬೋದು, ಉಂಡಿಯಲ್ಲಿ ಇದ್ದಂತ ದುಡ್ಡಾಗಿರ್ಬೋದು, ಭಕ್ತರಿಗೆ ದೇಣಿಗೆ ರೂಪದಲ್ಲಿ ಕೊಟ್ಟಂತ ಹಣ ಇತ್ತು. ಅದರ ಬಗ್ಗೆ ಸಮಗ್ರವಾದಂತ ತನಿಖೆ ಆಗಲಿ ಅನ್ನುವಂಥದ್ದು. ಲಕ್ಷಾಂತರ ಜನ ಭಕ್ತರು ದೇಣಿಗೆ ಕೊಟ್ಟಿದ್ದಾರೆ, ಕೆಲವರು ಅದನ್ನು ಕಬಳಿಸಿದ್ದಾರೆ ಅನ್ನುವಂತ ಆರೋಪ ಇದೆ. ತನಿಖೆ ನಡೀತಾ ಇದೆ. 8 ಜನ ಅರೆಸ್ಟ್ ಮಾಡಿದ್ದಾರೆ. ತಾವೇನ್ ಹೇಳ್ತೀರಿ? ಇದರ ಸಾರ್ವಜನಿಕ ದುಡ್ಡು ಆಗಿದ್ರಿಂದ ನಿಜವಾದ ತಪ್ಪಿತಸ್ಥರಿಗೆ ಪತ್ತೆ ಹಚ್ಚಿ ಅವ್ರಿಗೆ ಶಿಕ್ಷೆ ಆಗಬೇಕು. ಸಾರ್ವಜನಿಕ ದುಡ್ಡು ಅಂದ್ರೆ ದೇವ್ರ ದುಡ್ಡು ಇದ್ದಂಗ, ಆ ದೇವರ ದುಡ್ಡು ಸದುಪಯೋಗ ಆಗಬೇಕು. ದಯವಿಟ್ಟು ಇದನ್ನ ಆದಷ್ಟು ಬೇಗ ನಿವಾರಣೆ ಮಾಡಬೇಕು ಅಂತೇಳಿ ಸಾರ್ವಜನಿಕರಾಗಿ ವಿನಂತಿ ಮಾಡ್ತೀವಿ. ಸರ್, ಇದು ರಾಮ ಮಂದಿರ ಏನೈತ್ರಿ, ಇಷ್ಟೆಲ್ಲ ಹೋರಾಟ ಮಾಡಿ ಇದಕ್ಕೆ ನ್ಯಾಯ ತಂದು ಕೊಟ್ಟಾರ. ಇದರಲ್ಲೇ ನಾವು ಹಗರಣ ಮಾಡಿದ್ರೆ ಮತ್ತು ರಾಮನಿಗೆ ಅನ್ಯಾಯ ಮಾಡ್ದಂಗ ಹೌದ್ರಿ. ಅದನ್ನ ಎಂದೂ ಆಗ್ಬಾರ್ದು. ಇದನ್ನ ತಡಿಬೇಕಂತ ಅವ್ರ ಶಿಕ್ಷೆ ಆಗ್ಬೇಕು, ತನಿಖೆ ಆಗ್ಬೇಕು. ಯೋಗಿ ಆದಿತ್ಯನಾಥ್ ಬಗ್ಗೆ ವಿಶ್ವಾಸ ಇದನ್ನ ಒಳ್ಳೆ ತನಿಖೆ ಮಾಡಿಸ್ತಾರೆ. ಪೂರ್ಣ ವಿಶ್ವಾಸ ಇದೆ, 100ಕ್ಕೆ 100 ಇದೆ. ಅವರು ಇದನ್ನ ಬಹಳಷ್ಟು ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಒಳ್ಳೆ ನಿರ್ಧಾರ ತೆಗೆದುಕೊಳ್ತಾರೆ. ಮತ್ತೆ ರಾಮ ಮಂದಿರದ ಕಳೆ ಹೆಚ್ಚದ ಅಂತಕ್ಕಂಥ ಭಾವನೆ ನಂದು. ಓಕೆ, ಬರೀ ಮುಂದ್ಗಡೆ ಹೋಗೋಣ. ಇನ್ನೊಂದಷ್ಟು ಜನ ಬರ್ತಾ ಇದ್ದಾರೆ, ಅವ್ರನ್ನ ಕೂಡ ಮಾತನಾಡ್ಸೋಣ. ಅವ್ರು ಯಾವ ರೀತಿ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಅಂತ ನೋಡೋಣ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ. ಕೋಟ್ಯಾಂತರ ಜನ ಭಕ್ತರ ದೇಣಿಗೆ ಕೂಡ ಕೊಟ್ಟಿದ್ರು. ಚಿನ್ನ, ಬೆಳ್ಳಿ, ನಗದು ಅದು ದುರ್ಬಳಕೆಯಾಗಿದೆ ಅನ್ನುವಂತಹ ಅಲಿಗೇಷನ್ಸ್ ಈಗ ಬರ್ತಾ ಇದೆ. ಏನ್ ಹೇಳ್ತೀರಿ ತಾವು? ತನಿಖೆ ಆಗಬೇಕು. ನಿಮಗೆ ವಿಶ್ವಾಸ ಇದೆನಾ? ಯುಪಿ ಯೋಗಿ ಆದಿತ್ಯನಾಥ್ ಅವರು ತನಿಖೆ ಮಾಡಿಸ್ತಾರೆ. ಬಹಳ ವಿಶ್ವಾಸ ಇದೆ. ಹುಬ್ಳಿಯ ಪ್ರತಿಯೊಬ್ಬ ನಾಗರಿಕರು ಹೇಳುವಂತದ್ದು ತನಿಖೆ ಅಂತೂ ಆಗ್ಲೇಬೇಕು. ಯಾಕಂತ ಹೇಳಿದ್ರೆ ರಾಮನ ಮೇಲಿನ ಭಕ್ತಿಯಿಂದ ಆ ದೇಣಿಗೆ ನೀಡಿರುವಂತದ್ದು. ಏನಂತಂದ್ರೆ ಶತಮಾನಗಳಿಂದ ಅಲ್ಲೊಂದು ರಾಮ ಮಂದಿರ ಆಗ್ಬೇಕನ್ನುವಂತ ಏನು ಅಪೇಕ್ಷೆ ಇತ್ತು, ಅದಾಗಿದೆ. ಆ ಹಿನ್ನೆಲೆಯಲ್ಲಿ ಅಲ್ಲಿ ಏನ್ ದೇಣಿಗೆ ರೂಪದಲ್ಲಿ ಸಂಗ್ರಹವಾದಂತಹ ಹಣದ ದುರ್ಬಳಕೆ ಆಗಬಾರದು ಅನ್ನುವಂತ ಅಭಿಪ್ರಾಯ ಏನಿದೆ ಅದು ತುಂಬಾ ಸ್ಪಷ್ಟ ಇದೆ. ಅಷ್ಟೇ ಅಲ್ಲ, ಕೆಲ ಭಕ್ತರು ಹೇಳ್ತಾ ಇದ್ರು, ಇದೇ ವಿಚಾರವನ್ನ ಇಟ್ಕೊಂಡು ಏನಂತ ಹೇಳಿದ್ರೆ ರಾಮ ಮಂದಿರಕ್ಕೆ ಅಪಚಾರ ಎಸಗುವಂತದ್ದು, ಮುಂದೆ ದೇಣಿಗೆ ಕೊಡುವಂತವರು ಕೊಡದೇ ರೀತಿಯಲ್ಲಿ ಸೃಷ್ಟಿಸುವಂತ ಹುನ್ನಾರಗಳು ಕೂಡ ಇರಬಹುದು ಅನ್ನೋ ಸಂಶಯವನ್ನು ವ್ಯಕ್ತಪಡಿಸ್ತಾರೆ. ಆದ್ರೆ ಯೋಗಿ ಆದಿತ್ಯನಾಥ್ ಸರ್ಕಾರದ ಬಗ್ಗೆ ವಿಶ್ವಾಸ ಇದೆ. ಎಸ್ಐಟಿ ತನಿಖೆ ರಚನೆಯಾಗಿದೆ, 8 ಜನರ ಬಂಧನ ಆಗಿದೆ. ಹಾಗಾಗಿ ಅವ್ರ ಮೇಲೆ ಕೂಡ ನಮಗೆ ವಿಶ್ವಾಸ ಇದೆ. ಈ ವಿಚಾರದಲ್ಲಿ ಸತ್ಯಾಸತ್ಯತೆ ಹೊರಗಿಡುತ್ತಾರೆ ಅನ್ನುವಂತ ಮಾತುಗಳನ್ನು ಕೂಡ ಹುಬ್ಬಳ್ಳಿಯ ನಾಗರಿಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಹುಬ್ಬಳ್ಳಿಯಿಂದ ಕ್ಯಾಮರಾಮನ್ ನನ್ನ ಜೊತೆ ಗುರುರಾಜ್ ಹುಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.